ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾದ ನೇಮಿರಾಜ್ ನಾಯಕ್ ಕಾಮಗಾರಿಗೆ ಗುತ್ತಿಗೆದಾರರಿಗೆ ಕೋಟಿಗೆ 30% ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ ಮಾಜಿ ಶಾಸಕ LBP ಭೀಮಾನಾಯ್ಕ ಆರೋಪ ಮಾಡಿದ್ದಾರೆ. ಮಾಲವಿ ಜಲಾಶಯದ ಹೊಸ ಕ್ರೆಸ್ಟ್ ಗೇಟ್ಗಳ ಅಳವಡಿಕೆಗೆ ಗುತ್ತಿಗೆದಾರರ ಹತ್ತಿರ ಕೋಟಿಗೆ 30% ಕಮಿಷನ್ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ಹಾಗಾಗಿ ಮಾಲವಿ ಜಲಾಶಯ ಕ್ರೆಸ್ಟ್ ಗೇಟ್ಗಳು ವಿಳಂಬವಾಗಿವೆ. ಇದೇ ರೀತಿ ಕ್ಷೇತ್ರದ ಅಭಿವೃದ್ಧಿಗೆ ನಮ್ಮ ಸರ್ಕಾರದಿಂದ ಹಣ ಮಂಜೂರಾತಿಯಾಗಿದ್ದು, ನಾನು 2023ರಲ್ಲಿ ಶಾಸಕನಾಗಿದ್ದಾಗ CC ರಸ್ತೆ ಕಾಮಗಾರಿ ಮಾಡಿದ್ದು, ಅದೇ ರಸ್ತೆಗೆ ಇವರು ಆ CC ರಸ್ತೆ ಕಾಮಗಾರಿ ಮಾಡಿ ಹಣವನ್ನು ದುರ್ಬಳಕೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇದೇ ರೀತಿ ಮರಿಯಮ್ಮನಹಳ್ಳಿ ಭಾಗದಲ್ಲಿ ಐಮಾಸ್ಗಳು ನಿರ್ಮಾಣ ಆಗಿದ್ದು, ಅದರ ಅಂದಾಜು ಮೊತ್ತ ಹಾಗೂ ಗುತ್ತಿಗೆದಾರರ ಹೆಸರು ನಾಮಫಲಕಗಳು ಇಲ್ಲ. ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಮತ್ತು ನಾನು ಮಾಧ್ಯಮ ಮಿತ್ರರಿಗೆ ಸಾಕ್ಷಿ ಪುರಾವೆ ಸಮೇತ ನಿಮ್ಮ ಮುಂದೆ ವಿವರಿಸ್ತೀನಿ ಅಂತ ಹೇಳಿದ್ದಾರೆ. ಸಂದರ್ಭದಲ್ಲಿ ನೂತನ ಪುರಸಭೆ ಅಧ್ಯಕ್ಷರಾದ ರೇಷ್ಮಾ ಸಿಕಂದರ್ ಅವರಿಗೆ ಅಭಿನಂದನೆಗಳನ್ನು ಕೋರಿದರು. ಸಂದರ್ಭದಲ್ಲಿ ಮಹಿಳಾ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸಾಯಿರ್ ಬಾನು ಹಾಗೂ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಕುರಿಗೋಣಿ ಬಸವರಾಜ್ ಅವರು ಹಾಗೂ ಎಲ್ಲ ಗ್ಯಾರಂಟಿ ಅಧ್ಯಕ್ಷರು, ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಜಗದೀಶ್ ಅಯ್ಯನಗೌಡರ್. ಚುನಾವಣೆ ಆದ್ಮೇಲೆ ಯಾರ್ಯಾರು ಎಲ್ಲೆಲ್ಲಿ ಆಸ್ತಿ ಮಾಡಿದ್ದಾರೆ, ಯಾರ್ಯಾರ ಹೆಸರು ಮೇಲೆ ಆಸ್ತಿ ಮಾಡಿದ್ದಾರೆ, ಬೇನಾಮಿ ಎಲ್ಲ ಡಾಟಾ ಕೊಡ್ತೀವಿ. ಇನ್ನೇನು ಜಾಸ್ತಿ ಬೇಕಾಗಿಲ್ಲ. ಬರ್ತೀನಿ, ಅದಕ್ಕೂ ಬರ್ತೀನಿ ಮುಂದೆ. ಯಾಕಂದ್ರೆ ಅದಕ್ಕೆ ನಿಮಗೆ ಫುಲ್ ಬೇಕಲ್ಲ. ಈ 30% ಎಲ್ಲಿ ಹೋದಂತ ನಿಮ್ಗೆ ಕೊಡ್ಬೇಕಲ್ಲ. ನಾನು ನಾಳೆ ಲೆಕ್ಕ ಕೊಡ್ಬೇಕಲ್ಲ. 30% ಎಲ್ಲಿ ಹೋದಂತ ನಾನು ಕೊಡ್ಬೇಕಲ್ಲ. ಸುಮ್ಮನೆ ಬಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿ ಹೋಗೋದಲ್ಲ. ಈ 30% ಎಲ್ಲಿ ಹೋದಂತ ತೋರಿಸ್ತೀನಿ. ಈ ಲಕ್ಷ್ಮೀಕಾಂತಿಂದ 1000 ರೂಪಾಯಿ ತಗೊಂಡು ಎಲ್ಲ ಸಿಮೆಂಟ್ ಎಲ್ಲ ತೋರಿಸ್ಬೇಕಲ್ಲ ನಾನು. 100% ಟ್ರೈಲರ್ ಇದು. ಮುಂದಿನ ದಿನಗಳಲ್ಲಿ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀನಿ. ಪಿಕ್ಚರ್ ಅಭಿ ಬಾಕಿ ಹೇಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ನಾನು ಬಹಳ ಪ್ರಾಮಾಣಿಕವಾಗಿ ಹೇಳ್ತೀನಿ. ನಾನು ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿದ್ದು ಯಾರನ್ನೋ ದೂಷಣೆ ಮಾಡಬೇಕನ್ನೋ ಉದ್ದೇಶ ಇಲ್ಲ. ಯಾರನ್ನೋ ಬಂದು ಬೇಯೋದು, ಯಾರ ಬಗ್ಗೆ ಆಪಾದನೆ ಮಾಡೋದು, ಯಾರನ್ನೋ ಬಾಯಿ ಶಬ್ದಕ್ಕಾಗಿ ನಾನು ಬರಲಿ ಅಂತ ಹೊಸತ್ ಬಂದೆ. ನಾನು ಹಿಂದಿದ್ದಾನೆ 50 ಲಕ್ಷ ಕೆಲಸ ಪ್ರತಿ ವಾರ್ಡಿಗೆ ಅವರು ಭೂಮಿ ಪೂಜೆ ಮಾಡಿರೋದು. ಕೆಲಸ ಆಗಿರೋದು ಕೇವಲ 8 ರಿಂದ 9 ಲಕ್ಷ ಮಾತ್ರ. ಅವನೇ ಹೇಳ್ತಾನೆ, ಅವನಿಗೆ ಕೊಡ್ತವಳೆ ಆಮೇಲೆ ಭೂಮಿ ಪೂಜೆ ಮಾಡಿರೋದು. ಅಲ್ಲಿ ಕೆಲಸ ಇರೋದು 8 ರಿಂದ 10 ಲಕ್ಷ ಮಾತ್ರ. ನಾನು ಇಷ್ಟಕ್ಕೆ ಬಿಡೋದಿಲ್ಲ. ಇದನ್ನ ಕಂಪ್ಲೀಟ್ ಅದೇನು ಎಸ್ಟಿಮೇಟ್ ಇದೆ ಅದನ್ನ ನಾವು ಅದೇನು ಅಲ್ಲಿ GPS ಎಸ್ಟಿಮೇಟ್ ಮಾಡಿಸ್ತೀವಿ, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿಸ್ತೀವಿ. ದೇವರ ಮೇಲೆ ಗೆದ್ದಿದೆ ಕೊಟ್ಟೆ ಕಿಚ್ಚು ನೀವು ಬಂದ್ಬಿಡ್ತೀವಿ. ಇತ್ತೀಚೆಗೆ ಬಂದಿದ್ದಲ್ಲ ಕ್ಷೇತ್ರದಲ್ಲಿ ಸುಲಭವಾಗಿ ಸಿಗಲ್ಲ. ದಿನ ಇರ್ತೀನ ನೀವು ಬಂದ್ರೆ ದಿನ ಸಿಗ್ತೀನ, ನೀನೇ ಸಿಗಲ್ಲ ನನಗೆ. ನಾನು ದಿನ ಇರ್ತೀನಿ ಬ್ರದರ್, ನೀವು ಬಂದ್ರೆ ದಿನ ಸಿಗ್ತೀನಿ. ಏನಂದ್ರೆ ನಾನು ಹಳ್ಳಿಗಳಿಗೆ ಇರಲ್ಲ, ಆಫೀಸಲ್ಲಿ ಇರ್ತೀನಿ ಅಷ್ಟೇ. ಸರ್ ಎಬಿಟೆಡ್ನಲ್ಲಿ 3 ಕೋಟಿ ಭ್ರಷ್ಟಾಚಾರ ಆಯಿತು. ನಿಮಗೆ ಪಕ್ಷದ ಆಗಲಿ, ಇದು ರಾಜ್ಯ ಸರ್ಕಾರದಾಗಲಿ, ಅದರ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗಲ್ಲ. ಇಲ್ಲಿ ಹಗರಣ ಆಗಿದೆ, ಇಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನು ಹೇಳಕ್ ಬಯಸ್ತೀನಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾನು ಮಾತಾಡ್ತೀನಿ ಅದ್ರ ಬಗ್ಗೆ. ಯಾಕಂದ್ರೆ ನಾನು ಅದ್ರ ಸ್ಪಷ್ಟವಾಗಿ ಹೇಳಿದ್ದೀನಿ. ಫಸ್ಟ್ ನಾನು ಹೇಳಬೇಕಾದ್ರೆ ಏನಂತ, ಹ್ಯಾಬಿಟೇಟ್ನ ನಾನು ದೂಷಣೆ ಮಾಡಕ್ ಹೋಗಲ್ಲ ಇದರಲ್ಲಿ. ಯಾಕಂದ್ರೆ ಹ್ಯಾಬಿಟೇಟ್ ಕೆಲಸ ಮಾಡಿದ್ರೆ ನಾನು ಹ್ಯಾಬಿಟೇಟ್ ಮೇಲೆ ಹೇಳ್ಬೋದು. ಇಲ್ಲಿ ಹ್ಯಾಬಿಟೇಟ್ ಕೆಲಸ ಮಾಡ್ತಾ ಇಲ್ಲ. ಯಾಕಂದ್ರೆ ಇವು ಒತ್ತಡ ಮಾಡೋದು ನೋಡಿ, ಈಗ 6 ತಿಂಗಳಲ್ಲಿ ಹ್ಯಾಬಿಟೇಟ್ ಕೆಲಸ ತೋರ್ತಾ ಇಲ್ಲ. ದಿನ ಫೋನ್ ಮಾಡ್ತಾರೆ ಹ್ಯಾಬಿಟೇಟ್ಗೆ. ಯಾಕ್ರಿ ಅವ್ನು XMLA ಮಾಡ್ಕೊಳ್ಳಲ್ಲ ಅಂತ. ಯಾಕೆ? ಹೌದು, ಅವ್ರು ಮಾಡಿದ್ದೆ ಎಸ್ಟಿಮೇಟು. ಕೆಲಸ ಯಾರು ಹ್ಯಾಪಿ ಕೂಡ ಗಂಟೆಗೂ ಬಿಂಚಿ ಕೂಡ ಪರ್ಚೇಸ್ ಮಾಡಿಲ್ಲ. ಎಲ್ಲಿ 1 ಪುಟ್ಟಿ ಸಿಮೆಂಟ್ ಕೂಡ 3 ಚೀಲ ಸಿಮೆಂಟ್ ತಗೊಂಡಿಲ್ಲ, 1 ಪುಟ್ಟಿ ಸ್ಟ್ಯಾಂಡ್ ಅವರು ಖರೀದಿ ಮಾಡಿಲ್ಲ ಹ್ಯಾಬಿಟೇಟ್. ಯಾಕಂದ್ರೆ ನಾವು ಮಾಡಿದ್ರೆ ಅವ್ರು ಖರೀದಿ ಮಾಡ್ಬೇಕಲ್ಲ. ಬೆಂಚಿ ತಗೋಬೇಕು, 40 mm ತಗೋಬೇಕು, 20 mm ತಗೋಬೇಕು, BT ತಗೋಬೇಕು, ಸಿಮೆಂಟ್ ತಗೋಬೇಕು, ಉಸುಕು ತಗೋಬೇಕಲ್ಲ. ಹ್ಯಾಬಿಟೇಟ್ ಕಂಪ್ನಿಯವರು ಎಲ್ಲೆಲ್ಲ ಪರ್ಚೇಸ್ ಮಾಡಿದ್ರೆ ತೋರಿಸಿದ್ವಿ. ಅವ್ರು ಕೆಲಸ ಮಾಡಿಲ್ಲ.
ಕೆಲಸ ಮಾಡಿದ್ದು ಅವರೇ. ಫಾಲೋವರ್ಸ್ ಅಯ್ಯಗೌಡರು, ಸುರೇಶ, ಅಶೋಕ, ಮಂಜುನಾಥ, ಭೀಮಾನ, ಹೀಗೆ ಅವ್ರು ಫಾಲೋವರ್ಸ್ ಮಾಡಿದ್ದಾರೆ. ಆ ಫಾಲೋವರ್ಸ್ 30% ಕೊಡಬೇಕು. ಆಮೇಲೆ ಬಿಲ್ ಬರೋ ಟೈಮಲ್ಲಿ ಏನು ಗೊತ್ತಾ ಕಂಡೀಷನು, ನಾನು ಬಿಲ್ ಬರ್ಸ್ತೀನಿ, ತಲೆ ಕೆಡಿಸ್ಕೊಬಾರ್ದು. ಮತ್ತೆ ಹ್ಯಾಬಿಟೆಂಟ್ ಇಂಜಿನಿಯರ್ಸ್ಗಳ ಮೇಲೆ ಅವರ ರಿಲೇಷನ್ ಇಟ್ಕೊಂಡ್ರೆ ಇಂಜಿನಿಯರ್ಸ್ ಅವ್ರ ಸಂಬಂಧಿಕರ ಮೇಲೆ ಹ್ಯಾಬಿಟೆಂಟಲ್ಲಿ ಅವ್ರ ಸಂಬಂಧಿಕರೇ ಇದ್ದಾರೆ ಇಂಜಿನಿಯರ್ಸ್. ಮತ್ತು ಹ್ಯಾಬಿಟೆಂಟ್ ಅವ್ರಿಗೆ ಹೇಳ್ತಾರೆ ನೀವು ಬಿಲ್ ಬಂದ್ಕೊಡಿ, ಇಲ್ಲಾಂದ್ರೆ ನಾನು ನೆಕ್ಸ್ಟ್ ಕೆಲಸ ಕೊಡಲ್ಲ ಅಂತ ಅನ್ನಿಸ್ತಾರೆ. ಯಾಕೆ ನಾವು 10 ವರ್ಷದಲ್ಲಿ ನಮಗೆ ಲ್ಯಾಂಡ್ ಆರ್ಮಿತ್ತು, ನಾವು ಲ್ಯಾಂಡ್ ಆರ್ಮಿಗೆ ಏನು ಕೆಲಸ ಕೊಟ್ವಿ? ಸರ್ಕಾರಿ ಸಂಸ್ಥೆಗೆ ಇಷ್ಟು ಪರ್ಸೆಂಟ್ ಕೊಡ್ಬೇಕಂತ ಏನಿತ್ತು ರೇಷೋ ಅಷ್ಟು ಮಾತ್ರ ಕೆಲಸ ಕೊಟ್ಟಿದ್ವಿ. ಎಲ್ಲ ಸುಮ್ಮನೆ ಇಲ್ಲ, ಎಲ್ಲ ಅಪಾರ್ಟ್ನೆ ಮಾಡ್ತಾರ. ಹಿಂದೆ ನಾವು ಹೇಳ್ತೀವಿ ಸರ್ಕಾರದಿಂದ ಅನುದಾನ ಬಂದಿಲ್ಲ ಅಂತ. ನಾವು ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೂಡ ಅಗ್ರಿಗೋಲ್ಡ್ ವಿಧಾನಸಭಾ ಕ್ಷೇತ್ರಕ್ಕೆ 2,000 ಕೋಟಿ ರೂಪಾಯಿ ಅನುದಾನ ತಂದಿದ್ದೀವಿ. ಮತ್ತೆ ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಕೆರೆ ತುಂಬಿಸ್ತಕ್ಕಂಥ ಯೋಜನೆ ಕೂಡ ತಂದಿದ್ವಿ. ಬಿಜೆಪಿಯಲ್ಲಿ ಅದನ್ನು ಮಣ್ಣು ಹಾಕಿದ್ವಿ, ಓಕೆನಾ? ಅವಾಗ ಕೂಡ ನಾವು ಅನುದಾನ ತಂದಿದ್ವಿ, ಒಂದು 500-1,000 ಕೋಟಿ. ಬಿಜೆಪಿ ಸರ್ಕಾರದಲ್ಲಿ 400 ಕೋಟಿ. ನಾವು 2ನೇ ಟರ್ಮಲ್ಲಿ ಕೂಡ ನಾವು ಸರಿಸುಮಾರು 1,400 ಕೋಟಿ ತಂದಿವಿ. ಸುಮ್ಮನೆ ಸರ್ಕಾರ ಮೇಲೆ ಆಪಾದನೆ ಮಾಡೋದಲ್ಲ, ಸರ್ಕಾರದಿಂದ ಸಾವಿರಾರು ಕೋಟಿ ಅನುದಾನ ಬಂದಿದೆ ಅಗ್ರಿಗೋಲ್ಡ್ ಕ್ಷೇತ್ರಕ್ಕೆ. ಕಂಪ್ಲೀಟ್ ಅಂಕಿಅಂಶ ಕೊಡ್ತೀನಿ, 50 ಕೋಟಿ 100 ಕೋಟಿ ಅಲ್ಲ. ನನ್ನ ಪ್ರಕಾರ ಒಂದು ಡೆವಲಪ್ಮೆಂಟ್ಸ್ಗೆ 500 ಕೋಟಿಗೆ ಹೆಚ್ಚು ಅನುದಾನ ಬಂದಿದೆ. ಆ 500 ಕೋಟಿ ಡಾಟಾ ಎಲ್ಲರಿಗೂ ಕೊಡ್ತೀನಿ, ನನಗೆ ಎಲ್ಲ ಪತ್ರಿಕಾ ಮಾಧ್ಯಮ ದೃಶ್ಯವಾದ ಎಲ್ಲರಿಗೂ ಕೊಡ್ತೀನಿ. ಯಾವ ಇಲಾಖೆಯಿಂದ ಅಗ್ರಿಗೋಲ್ಡ್ ಕ್ಷೇತ್ರಕ್ಕೆ ಎಷ್ಟು ಅನುದಾನ ಬಂತು ಎಲ್ಲ ಕೊಡ್ತೀನಿ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ಇಲ್ಲಿ ಎದ್ದು ಕಾಣ್ತಾ ಇದೆ ಅಗ್ರಿಗೋಲ್ಡ್ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಿಂದ ಭ್ರಷ್ಟಾಚಾರ ನಡೀತಾ ಇದೆ. ಕಮಿಷನ್ ತಂದೆ ಜಾಸ್ತಿ ಆಗಿದೆ. ಈ ಜಿಲ್ಲಾ ಖನಿಜ ನಿಧಿದು ಸರ್ಕಾರದ ಅನುದಾನ, ಸರ್ಕಾರದ ಖನಿಜ, KMRC ಕೂಡ ಸರ್ಕಾರದ ಅನುದಾನ, ಕಲ್ಯಾಣ ಕರ್ನಾಟಕ ಕೂಡ DMF ಸರ್ಕಾರದ ಅನುದಾನ. ಸರ್ಕಾರ ಅಕೌಂಟಿಗೆ ಹೋಗಿನೇ ಬರೋದು, ಸರ್ಕಾರದಿಂದಲೇ ಅಪ್ರೂವಲ್ ಆಗೋದು, ಜಿಲ್ಲಾ ಮಂತ್ರಿನೇ ಅಪ್ರೂವ್ ಮಾಡೋದು, CM ಅಪ್ರೂವ್ ಮಾಡೋದು. ಇದೇ ಒಳ್ಳೆ ಕೆಲಸ ಕೊಡ್ತಾರೆ ನಿಮಗೆ. ಏನೋ ಖುಷಿ ಹೋಗಿಲ್ಲ ಸರ್ಕಾರದ ಸರ್ಕಾರ ನಡೆಸ್ತಿರೋದು ಯಾರು? ಈಗ ಹೇಳ್ತಿದ್ರು ಮನೆಯಲ್ಲಿ ಹೇಳ್ತಾರೆ, ಯಾರು ಪತ್ರಿಕೆ ಯಾರು ವಿಡಿಯೋದಲ್ಲಿ ನೋಡಿದೆ ನಾನು. ಕೆರೆ ತುಂಬಿಸ್ತಕ್ಕಂಥ ಯೋಜನೆಗೆ ಕೇಂದ್ರ ಸರ್ಕಾರದಿಂದ 60% ಅನುದಾನದಲ್ಲಿ ನಾನು ಸನ್ಮಾನ್ಯ ಕುಮಾರಸ್ವಾಮಿಯಿಂದ ನಾನು ತರ್ತೀನಿ ಅಂತ ಕ್ಷೇತ್ರ ಜನರಿಗೆ ಕಣ್ಣೀರು ಹಾಕಿ ಓಟ್ ಹಾಕ್ಸೋದು. ಇನ್ನು ಕ್ಷೇತ್ರ ಜನರಿಗೆ ನೀವು ದಾರಿ ತಪ್ಪಿಸುವಂತ ಕೆಲಸವನ್ನ ಮತ್ತೆ ಕ್ಷೇತ್ರ ಜನರಿಗೆ ನೀವು ಈಗೆಲ್ಲ ಕಣ್ಣೀರು ಹಾಕಿದ್ರು, ಎಲ್ಲಿ ಭಾಷಣ ಮಾಡಲಿಲ್ಲ. ಯಾರೋ ಬೇಸ್ ಹೇಳ್ಕೊಟ್ಬಿಟ್ರೆ ಕೇರಳದ ಮಾತಾಡಿದ್ರು, ಯಾರೋ ಹೇಳ್ಕೊಟ್ಟಿದ್ರು ಭೀಮರಾಯನ ಬಗ್ಗೆ ಏನು ಮಾತಾಡ ಮಂಜಣ್ಣನೇ ಹೇಳಿದ್ದಾರೆ ಜಾಸ್ತಿ. ನೀನು ರೇಟ್ ಯಾರಂತ ಗೊತ್ತಲ್ಲ, ಅವರು ಟಬ್ಲೆಟ್ ಇಟ್ಕೊಂಡ್ಬಿಟ್ಟಿದ್ರು. ಇವ್ರು ಹೊರಟು ಸರ್ ನೀವು ಹೇಳ್ಕೊಟ್ರಿ ಸರ್ ನಿಮ್ಮ ಕ್ಷೇತ್ರದಿಂದ ಕೈ ಬಿಡೋಲ್ಲ ಅಂತ ಹೇಳ್ತಾರೆ. ಇವತ್ತು ಕಣ್ಣೀರು ಹಾಕಿ ಇವತ್ತು ಈ ಭಾಗ ಇಲ್ಲ ಹತ್ತಲಿಲ್ಲ ಅಂತ ಹೇಳಿದ್ರೆ ನಿರ್ವಹಣೆ ಪ್ರಾಬ್ಲಮ್ ಇಲ್ಲ. ನೋಡಿ, ಈಗ ಯಾವುದೇ ಸರ್ಕಾರಿ ಅನುದಾನವನ್ನ ಯಾವುದೇ